ಪಾಪಣ್ಣವರು ಮಟನ್ ಸ್ಟಾಲ್ ಅನ್ನೋದು ಈ ನಮ್ಮ ಇಡೀ ಬೆಂಗಳೂರಿಗೆ ಗೊತ್ತು. ನಮ್ಮ ತಂದೆಯವ್ರ ಕಾಲಿಂದನೂ ಬರ್ತಾ ಇದೀವಿ, ನಮ್ಮ ಕಾಲಕ್ಕೂ ಬರ್ತಾ ಇದೀವಿ, ನೆಕ್ಸ್ಟ್ ನಮ್ಮ ಮಕ್ಕಳ ಕಾಲಕ್ಕೂ ಬರಲಿ ಅಂತ ಅವ್ರಿಗೂ ತೋರಿಸ್ಕೊಡ್ತಾ ಇದೀವಿ. ಸೊ ಮಟನ್ ಫ್ರೆಶ್ ಆಗಿರುತ್ತೆ, ನಮ್ಮವ್ರ ಮಟನ್ನು. ನಾವು ಕಣ್ಮುಂದೆ ಕ್ಲೀನಾಗಿ ಇಷ್ಟು ಹೈಜೀನಾಗಿ ಎಲ್ಲರೂ ನೀವು ನೋಡಿದ್ದೀರಾ? ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಜಾಗದಲ್ಲಿ ನೀವು ಹೈಜೀನಾಗಿ ತೂಕಕ್ಕೆ ತಕ್ಕನಾಗಿ ಮಟನ್ ನಿಮಗೆ ಕೇಳಿದ ಮಟನ್ ಕೊಡ್ತಾರೆ ಅವರು. ಸೊ ಇದೇ ಸ್ಪೆಷಾಲಿಟಿ ಇಲ್ಲಿ ಸರ್. ನಾನು ಆಲ್ಮೋಸ್ಟ್ 30-40 ವರ್ಷದಿಂದ ಬರ್ತಾ ಇದೀವಿ ಸರ್. ಹೌದು, ನಮ್ಮ ತಂದೆ ಕಾಲದಿಂದ ಬರ್ತಾ ಇದ್ದೇನೆ. 2004 ಬರ್ತಾ ಇದ್ದೀವಿ. 2004 ಇಂದ ರೆಗ್ಯುಲರ್ ಕಸ್ಟಮರ್. ಏನು ಇಷ್ಟ ಆಗುತ್ತೆ ಸರ್ ಮಟನ್ ಅಲ್ಲಿ? ಮಟನ್ ಎಲ್ಲ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ. ಯಾವ್ದು ಕೇಳ್ತಾರೆ ಅದು ಕೊಡ್ತಾರೆ. ಅರ್ಧ ಕೆಜಿ ಆದ್ರೂ ಸರಿ, 1 ಕೆಜಿ ಸರಿ, ಯಾವ್ದಾದ್ರು ಕೊಡ್ತಾರೆ. ದೇವರಾಜ್ ಅಂದ್ಬಿಟ್ಟು ಇವರು ಚಿಕ್ಕದ್ರಿಂದ ಪರಿಚಯ. ನನಗೆ ಅವಾಗ 15 ವರ್ಷ ಇತ್ತು, ಇವಾಗ ನನಗೆ 65 ವರ್ಷ. ಆವಾಗ ನಾನು ಚಿಕ್ಕ ಹುಡುಗನಲ್ಲಿದ್ದಾಗ 35 ರೂಪಾಯಿ ಇತ್ತು ಕೆಜಿ. ಇವತ್ತು 850 ಇದೆ. ಆದ್ರೆ ಬೆಂಗಳೂರಿಗೆ ನಂಬರ್ 1 ನಾನು ನೋಡಿದ ಮಟ್ಟಿಗೆ. ಆಗ ಚಿಕ್ಕದಾಗಿತ್ತು ಅಂಗಡಿ, ಇಂಪ್ರೂವ್ ಆಗಿದ್ದಾರೆ. ಬೆಂಗಳೂರಿಗೆ ನಂಬರ್ 1 ನಾನು ತಿಳಿದ ಮಟ್ಟಿಗೆ. ಇವತ್ತೆಲ್ಲ 40 ವರ್ಷದೇ ನೋಡ್ತಾ ಇದ್ದೀನಿ. ನಮ್ಮ ಹೆಸರು ರವಿಕುಮಾರ್ ಅಂತ. ಯಾವ ಏರಿಯಾ ಸರ್? ನಾವು ಕೆಂಗೇರಿಯಿಂದ ಬರ್ತೀವಿ. ನಾವು ಇಲ್ಲೇ ಇದ್ದಿದ್ದು. ಸೊ ಸುಮಾರು ವರ್ಷದಿಂದ ಇಲ್ಲೇ ತಗೊಳ್ಳೋದು. ಇಲ್ಲೇ ಎಷ್ಟು ವರ್ಷದಿಂದ ನೀವು ಇಲ್ಲಿ? ಸುಮಾರು ವರ್ಷ ಸರ್, ಒಂದು 10-15 ವರ್ಷದಿಂದ. 15 ವರ್ಷದಿಂದ ರೆಗ್ಯುಲರ್ ಎವ್ರಿ ಸಂಡೇ. ಏನ್ ಜಾಸ್ತಿ ಮಟನ್? ಮಟನ್ ಎಲ್ಲ ಇಷ್ಟ. ಮಿಕ್ಸ್ ಮಟನ್ ಚೆನ್ನಾಗಿ ಕೊಡ್ತಾರೆ, ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ, ಚರ್ಬಿ ಎಲ್ಲ ಚೆನ್ನಾಗಿರುತ್ತೆ. ನಾವು 15 ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷದಿಂದ ಬರ್ತಾ ಇದ್ದೀವಿ. ರೆಗ್ಯುಲರ್ ಎವ್ರಿ ಸಂಡೇ ಬರ್ತೀವಿ. ಎವ್ರಿ ಸಂಡೇ ಮಟನ್ ಕಂಪಲ್ಸರಿ. ಒಳ್ಳೆ 20 ಇಯರ್ಸಿಂದ ಬರ್ತಾ ಇದ್ದೀವಿ. 20 ಇಯರ್ಸಿಂದ ಇಲ್ಲೇ ಮಟನ್ ಇಲ್ಲೇ ಮಟನ್. ವಿಶೇಷ ಏನಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಾಟಿ ಮರಿ ಕುಯ್ತಾರೆ, ಅದಕ್ಕೋಸ್ಕರ ನಾವು ಕಂಪಲ್ಸರಿ ಇಲ್ಲೇ ಬರ್ತೀವಿ. ಏನಪ್ಪ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ರೆಗ್ಯುಲರ್ ಕಸ್ಟಮರ್ಸ್ ಸುಮಾರು 20, 30, 40 ವರ್ಷಗಳಿಂದ, ಸುಮಾರು ವರ್ಷದಿಂದ ಇಲ್ಲಿ ಮಟನ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಆ ರೆಗ್ಯುಲರ್ ಕಸ್ಟಮರ್ಸ್ ದೊಡ್ಡ ಮಟ್ಟದಲ್ಲಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿ ಮಾತಾಡಿರುವಂತ ಕೆಲವರು ಕಸ್ಟಮರ್ಸ್ ಹೇಳುವ ಒಂದು ಅಭಿಪ್ರಾಯದಲ್ಲಿ 15, 20, 30 ವರ್ಷವರೆಗೂ ಆಲ್ಮೋಸ್ಟ್ ಅಲ್ಲಿಂದನೂ ಖರೀದಿ ಮಾಡ್ತಾ ಇದ್ದಾರೆ. ಸರ್, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಒಂದು 20 ವರ್ಷದಿಂದ ತಗೊಳ್ತಾ ರೆಗ್ಯುಲರ್. ವಿಶೇಷತೆ ಏನಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಮೆಟೀರಿಯಲ್. ಬಟ್ ಏನಂದ್ರೆ ನಾವೇನು ಕೇಳ್ತೀವಿ ಅದ್ರ ಅಷ್ಟೇ ಆದರೂ ಕರೆಕ್ಟಾಗಿ ಕೊಡ್ತಾರೆ. ತೂಕ ಮೋಸ ಇಲ್ಲ, ಮತ್ತೆ ಒಳ್ಳೆ ಮಟನ್ ಕೊಡ್ತಾರೆ. ಸರ್ವಿಸ್ ಎಲ್ಲ ಹೇಗೆ? ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಹೈಜೆನಿಕ್ ಆಗಿದೆ. ಹೈಜೆನಿಕ್ಗೋಸ್ಕರ ಇಲ್ಲಿ ಬರೋದು. ಪಾಪಣ್ಣರ ಅಂಗಡಿ ಅಂದರೆ ಇಲ್ಲೇನು ವಿಶೇಷ ಅಂದರೆ, ಬರೀ ನಾಟಿ ಮರಿ ಪಕ್ಕ ಹಳ್ಳಿ ಕಡೆಯಿಂದ ತರೋವಂಥ ಮಟನು. ಈ ಮಟನ್ ಥರ ಟೇಸ್ಟು ಎಲ್ಲೂ ಬರಲ್ಲ. ಬೇರೆ ಕಡೆ ತೊಗೊಂಡ್ರೆ ಈ ಬನ್ನೂರು ಕುರಿ ಕುಯ್ತಾರೆ, ಇದೆಲ್ಲ ನಾಟಿ ಮರಿ ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು ಹೇಳ್ತಾರೆ. ಇಲ್ಲಿ ಒಂದೇ ಮೀಡಿಯಮ್ ಲೆವೆಲ್ಲು ಮಟನ್ ಕೊಡ್ತಾರೆ, ಒಳ್ಳೆ ಮಟನು. ಯಾವುದೇ ಥರದನ್ನು ಈ ಮಿಕ್ಸ್ ಮಾಡೋದು, ಮೋಸ ಮಾಡೋದು ಆ ಥರ ಏನೂ ಇಲ್ಲ. ಅದರಿಂದ ಮತ್ತೆ ಇನ್ನೊಂದು ಏನಂದ್ರೆ, ತುಂಬಾ ಒಂದು ಕ್ಲೆನ್ಲಿನೆಸ್ ನ ಕಾಪಾಡ್ತಾ ಇದ್ದಾರೆ. ನೀಟ್ನೆಸ್ಸು, ಕ್ಲೆನ್ಲಿನೆಸ್ಸು, ಮತ್ತೆ ಶುಚಿ ರುಚಿ ಅಂತ ನಾವೇನ್ ಹೇಳ್ತೀವಿ, ಆ ತರ ಒಂದು ಮಾಡ್ಕೊಂಡು ಬಂದಿರುವಂತ ಒಂದು ಶಾಪು. ಫಸ್ಟ್ ಅದಿತ್ತು, ಇದು ಸೆಕೆಂಡ್. ಈ ಶಾಪ್ ನೀವು ನೋಡ್ತಾ ಇರೋದು ಹೊಸ ಶಾಪ್. ಇದು ತುಂಬಾ ವರ್ಷ ಆಗಿದೆ. ಬಟ್ 2 ಮಳಿಗೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಎಂದಿನಂತೆ ಒಂದು ವಹಿವಾಟದಲ್ಲಿ ಇರುತ್ತೆ. ಬನ್ನಿ, ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಪಾಪಣ್ಣ ಅಂಗಡಿಗೆ ಹೋಗ್ಬೇಕು ಅಂತ ನಮ್ಮ ಜನಗಳು ಇಲ್ಲಿ ಬಂದು ಈ ಟೇಸ್ಟ್ಗಾಗೆ ಇಲ್ಲಿ ಬರೋದು. ನಾಟಿ ನಾವು ಹೆಚ್ಚು ಕಮ್ಮಿ, ನಾನು ಇಲ್ಲೊಂದು 35 ವರ್ಷದಿಂದ ನಾವು ಇಲ್ಲೇ ಇರೋದು. ಅವಳಹಳ್ಳಿಯಿಂದ ಇಲ್ಲಿಗೆ ಬರೋದು ನಾವು. ಅವಾಗ್ಲಿಂದ ಒಂದು ಅರ್ಧ ಕೆಜಿ ತಗೊಳ್ಳಿ ಇಲ್ಲಿಗೆ ಬಂದು ತೊಗೊಂಡೋಗ್ತೀವಿ ನಾವು. ಈ ಅಂಗಡಿ ಒಂದು ಬಿಟ್ರೆ ಬೇರೆ ಎಲ್ಲೂ ನಾವು ಹೋಗಲ್ಲ ಸರ್. ಅದಕ್ಕಾಗಿ ನಾವು ಇಲ್ಲಿ ಬಂದಿರ್ತೀವಿ. ಈಗ ನಮ್ಮ ಹುಡುಗನ್ನ, ನಮ್ಮ ಫ್ರೆಂಡ್ ಇವರು, ಅವ್ರನ್ನ ಹೊಸಕೇಳಿಂದ ಕರ್ಕೊಂಬಂದಿದ್ದೀನಿ. ಇಲ್ಲಿ ಬಾ, ಅಲ್ಲೆಲ್ಲೂ ತಗೋಬೇಡ ಅಂತ ಹೇಳಿ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇನ್ನೊಂದು ಏನು ಅಡ್ವರ್ಟೈಸ್ ಇಲ್ಲ, ಬಾಯಿಂದ ಬಾಯಿಗೆ ಹರಡಿ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗಿರುವಂತ ಒಂದು ಅಂಗಡಿ ಅಂತಾನೆ ಹೇಳ್ಬೋದು. ಸುಮಾರು ಒಂದು ಮಾರ್ನಿಂಗ್ ಅಲ್ಲಿ ಸಂಡೇ ಒಂದು 100ರಿಂದ 200, 200, 250 ಮರಿಗಳು ರೆಗ್ಯುಲರ್ ಆಗಿ ಒಂದು ಸೇಲ್ ಆಗುವಂತ ಒಂದು ಅಂಗಡಿ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಗುಣಮಟ್ಟ ಕ್ಲೆನ್ಲಿನೆಸ್ಗೆ ಹೆಚ್ಚು ಆದ್ಯತೆ ನೀಡಿರುವ ರೀಸನ್ಗಾಗಿ ಗ್ರಾಹಕರು ಎಲ್ಲರೂ ತುಂಬಾ ಇಷ್ಟಪಟ್ಟು, ಅವ್ರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ಗೆ ಎಲ್ಲ ಕಡೆನೂ ಇದನ್ನೇ ಅವರು ಮೌತ್ ಟು ಮೌತ್ ಪ್ರಚಾರ ಮಾಡುವ ಮುಖಾಂತರ, ಅದ್ರ ಬಗ್ಗೆ ಹೇಳುವ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯಮನ ಬೆಳೆಸುವ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಏನು ಮಟನ್ ಅಂಗಡಿ ತುಂಬಾ ಫೇಮಸ್ ಆಗಿರುವಂತ ಪಾಪಣ್ಣ ಮಾಂಸದ ಅಂಗಡಿ, ಅಂದ್ರೆ ಮಟನ್ ಅಂಗಡಿಗೆ ಫೇಮಸ್. ಸುಮಾರು ದಶಕಗಟ್ಲೆ, 3ರಿಂದ 4, 5 ದಶಕಗಟ್ಲೆಯಿಂದ ಏನು ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಪೋಸಿಟ್ ರೋಡ್ ಅಲ್ಲಿ ನಮ್ಮ ಒಂದು ಬ್ಯಾಟ್ರಾಯನ್ಪುರ
ಸೊ ಈ ಒಂದು ಹಳೆಯ ಏರಿಯಾದಲ್ಲಿರುವಂತ ಈ ಒಂದು ಮಟನ್ ಸ್ಟಾಲು. ಸೊ ಮಾಲೀಕರು ಇದ್ದಾರೆ ನಮ್ಮೊಟ್ಟಿಗೆ, ಮಣಿಯವರು. ಸರ್ ನಮಸ್ತೆ. ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು, ಹೇಗಂತಾರೆ, ಹೇಗಿದೆ? ಇದು 57, 58, 60 ಪ್ರಾರಂಭ ಮಾಡಿದ್ದವರು. ಆ ಕಾಲದಲ್ಲಿ ನಮ್ಮ ತಂದೆಯವರು ಪ್ರಾರಂಭ ಮಾಡಿದ್ರು. ಇಲ್ಲೇ ಇತ್ತಲ್ಲ ಅವಾಗಿಂದನೂ ಇದೆ ಅಂಗಡಿ? ಇಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದ ಅಂಗಡಿ ಇತ್ತು. ಚಿಕ್ಕ ಅಂಗಡಿ. ಈಗ ಮತ್ತೆ ಮಾಡ್ರನ್ ಬರ್ತಾ ಈಗ ದೊಡ್ಡದಾಗ ಮಾಡ್ಕೊಂಡಿದ್ದು 30 ವರ್ಷ ಆಯ್ತು ಇಲ್ಲಿ ಮಾಡಿ. ಇಲ್ಲಿ ಕಸ್ಟಮರ್ ತಗೊಂಡಾಗ ಹೇಳಿದ್ರು 15-20 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇದೀವಿ. ಸೊ ಆ ತರ ತುಂಬಾ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಮತ್ತೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನು ಇಲ್ಲಿಂದ ಮಟನ್ ಕುರಿಗಳೆಲ್ಲ ನಾವೆಲ್ಲ ಪರ್ಚೇಸಿಂಗ್ ನಾವೇ ಇಟ್ಕೊಂಡಿದ್ದೀವಿ. ನಾವೇ ಇಟ್ಕೊಂಡ್ರು ಸೆಲೆಕ್ಟೆಡ್ ಎಲ್ಲ ಸೆಲೆಕ್ಟೆಡ್. ಅದರಲ್ಲೂ ಸೆಲೆಕ್ಟೆಡ್ ಅಲ್ಲಿ ಇಲ್ಲಿ ಕುಯ್ದ ನಂತರ ಯಾರ್ಯಾರು ಯಾವ ರೀತಿ ಬೇಕು, ಒಬ್ಬೊಬ್ಬರಿಗೂ ಅಂತಾರಲ್ಲ, ಕೆಲವರು ತುಂಬ ಟೆಂಡರ್ ಬೇಕು, ಸ್ವಲ್ಪ ಮೀಡಿಯಮ್ ಇರಬೇಕು, ಕೆಲವರಿಗೆ ಬೋನ್ ಕಡಿಮೆ ಇರಬೇಕು, ಮತ್ತು ಕೆಲವರಿಗೆ ಇರಬೇಕು. ಈ ರೀತಿ ಯಾರ್ಯಾರು ಯಾವ್ದು ಬೇಕು ಅದರಲ್ಲೂ ಸೆಲೆಕ್ಟ್ ಮಾಡಿ ಕೊಡ್ತೇವೆ. ಅದರಿಂದ ನಮ್ಮದು ಸ್ವಲ್ಪ ಯಾವಾಗಲೂ ಎಷ್ಟು ಸೇಲ್ ಆಗುತ್ತೆ? ಸೇಲು ಇಲ್ಲಿ ನೋಡಿ, ಅಮಾವಾಸ್ಯೆ ಹಬ್ಬ ಹುಣ್ಣಿಮೆ ಬಂದಾಗ ಜೋರಾಗಿರುತ್ತೆ. ಅದೇ ಕೆಲವು ಹಬ್ಬ ಬಂದಾಗ ಏನು ಸೇಲ್ಸೇ ಇರೋದಿಲ್ಲ, ರಜಾ ಮಾಡಬೇಕು, ಆ ರೀತಿ ಇರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಮಿಕ್ಸ್ಡ್ ಎಲ್ಲ ಒಂದೇ ಇರೋರು. ಹಿಂದೂಗಳ ಹಬ್ಬ ಬಂದ ತಕ್ಷಣ ಇಲ್ಲಿ ಯಾವುದು ಏನು ಇರೋದಿಲ್ಲ. ಅಂದರೆ ಅದೇ ರೀತಿ ಏನಾದರೂ ಯುಗಾದಿ ಹಬ್ಬ, ಪಿತೃಪಕ್ಷ, ಈ ಥರ ದೊಡ್ಡದಾಗಿ ಏನಾದರೂ ಹಬ್ಬಗಳು ಬಂದಾಗ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಬಿಸ್ನೆಸ್ ಇರುತ್ತೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಗ್ರಾಹಕರಿಗೆ? ಗ್ರಾಹಕರಿಗೆ ನಾವು ಈ ಮಾಲ್ಯ ಅಮಾವಾಸ್ಯದ್ದು ಶುಭಾಶಯ ಕೋರಬೇಕು. ಒಂದು, ಎರಡನೇದು ಯಾವಾಗಲೂ ನಾವು ಋಣಿಯಾಗಿರಬೇಕು. ಅಂದ್ರೆ ಸರ್ ಕ್ಲೆನ್ಲಿನೆಸ್ ನೀಟಾಗಿ ಮಾಡ್ತಾರೆ ಎಲ್ಲ. ತುಂಬಾ ಜನ ಇಲ್ಲೂ ಒಂದು ಕಂಪ್ಲೇಂಟ್ಸ್ ಇಲ್ಲ ಕಸ್ಟಮರ್ಸ್ ಅಲ್ಲಿ. ಆ ಒಂದು ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ನೀವು ಅವಾಗಿಂದ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಹೇಗೆ ಇದೆಲ್ಲ ಹೇಗೆ ಮೇಂಟೆನೆನ್ಸ್ ಇದೆ? ಈಗ ಯಾವ ರೀತಿ ಆಧುನಿಕವಾಗಿ ಹೋಗ್ತಾ ಇದೆ, ಅದೇ ರೀತಿ ನಾವು ಒಂದೊಂದು ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಹೋಗ್ತಾ ಇದ್ದೆ. ಮೊದಲಿದ್ದಂಗೆ ನಾವೂ ಇಲ್ಲ. ಮೊದಲು ಚಿಕ್ಕ ಅಂಗಡಿ ಇತ್ತು, ಸ್ಲಾಡರ್ ಒಂದು ಕಡೆ ಮಾಡ್ತಿದ್ದು. ಈಗ ಒಂದು ಅಂಗಡಿ ಅಲ್ಲಿ ಮಾಡೋದು ಎದುರುಗಡೆ. ತದನಂತರ ಈಗ ಒಂದು 5-6 ವರ್ಷ ಆಯಿತು ಇದು ಡಿಮಾನಿಟೇಷನ್ ಆದಾಗ ಇಲ್ಲೊಂದು ಪ್ರಾರಂಭ ಮಾಡ್ಕೊಂಡು ಅಲ್ಲಿ ಕಟ್ ಮಾಡಿಸ್ಕೊಯ್ದು ವೆಯ್ಟ್ ಮಾಡಿಸ್ಕೊಂಡು ಬರೋದು, ಇಲ್ಲಿ ಕಟ್ ಮಾಡಿ ತೊಗೊಂಡು ಹೋಗೋದು. ಆ ರೀತಿ ಎಲ್ಲ ವ್ಯವಸ್ಥೆ ಗ್ರಾಹಕರಿಗೆ ಯಾವ್ಯಾವ ರೀತಿ ವ್ಯವಸ್ಥೆ ಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ಕಸ್ಟಮರ್ಸ್? ಭಾಳ ದೊಡ್ಡ ಬೆಂಗಳೂರಲ್ಲಿ ಮೂಲೆಯಿಂದನೂ ಬರ್ತಾರೆ. ಅಂದ್ರೆ ಮೇನ್ ಬೆಂಗಳೂರಿಗೆ ಪಾಪಣ್ಣ ಮಟನ್ ಅಂಗಡಿ. ಭಾನುವಾರ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫ್ರೀ ಇರ್ತಾರೆ. ಇದಕ್ಕೋಸ್ಕರ 1 ಅವರು ಇದಾಗಿ ಮೀಸಲಾಗಿ ಇಡ್ತಾರೆ. ಬೆಳಗ್ಗೆನೇ ಬಂದು ತೊಗೊಂಡೋಗ್ಬಿಡ್ತಾರೆ. ನಮ್ಮ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ಬಿಡ್ತೇವೆ. 6:30, 7 ಈವ್ನಿಂಗ್ ಅಪ್ ಟು 8 ಗಂಟೆವರೆಗೂ ಇರ್ತಾರೆ. ಆದರೆ ಏನೇ ಆದರೂ ಬೆಳಗ್ಗಿನ ವ್ಯಾಪಾರ ಸಂಜೆ ಇರೋದಿಲ್ಲ. ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ, ಬಂದು ಹೋಗ್ಲಿಕ್ಕೆಲ್ಲ. ಮಧ್ಯಾಹ್ನ ದುಡ್ಡು ಫ್ರೀ ಇದ್ದಾಗ, ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗಂತೂ ಸ್ವಲ್ಪ ಜೋರಾಗೇ ಇರುತ್ತೆ. ಯಾವುದೇ ಗೌರ್ಮೆಂಟ್ ಹಾಲಿಡೇ ಇದ್ದು ಜೋರಾಗಿರುತ್ತೆ ವ್ಯಾಪಾರ. ನಮ್ಮದು ಇಲ್ಲಿ ಸರ್ ಗಾಳಿ ಆಂಜನೇಯ ದೇವಸ್ಥಾನ ಆಪೋಸಿಟಲ್ಲಿ ಒಂದು 200 ಅಡಿ ಅಂತರದಲ್ಲಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆನೇ ಇದೆ. ಡೆಡ್ ಎಂಡ್ ಬಂದು ಲೆಫ್ಟಲ್ಲಿ. ಸೊ ಇದು ಮಣಿಯವರ ಒಂದು ಮಾತು. ವಿಶೇಷವಾಗಿ ಮಣಿಯವರು ಅವ್ರ ತಂದೆ ಪಾಪಣ್ಣ ಅವರು ಈ ಒಂದು ಮಟನ್ ಉದ್ಯಮನ ಸ್ಟಾರ್ಟ್ ಮಾಡಿದ್ರು. ಸುಮಾರು 50 ವಸಂತಗಳಿಂದ ನಿರಂತರವಾಗಿ ಒಂದು ಸರ್ವಿಸ್ ನೀಡುವ ನಿಟ್ಟಿನಲ್ಲಿ. ಮತ್ತೆ ಮಟನ್ ಆಲ್ಮೋಸ್ಟ್ ಗುಣಮಟ್ಟ ಮಟನ್, ಅದೇ ಕ್ವಾಲಿಟಿ, ಅದೇ ಸರ್ವಿಸ್, ದೊಡ್ಡ ಮಟ್ಟದಲ್ಲಿ ಆಲ್ ಓವರ್ ಬೆಂಗಳೂರು ಪ್ರಖ್ಯಾತಿ ಹೊಂದಿರುವಂತ ಒಂದು ಮಳಿಗೆ ಅಂತಾನೆ ಹೇಳ್ಬೋದು. ಸೊ ನೀವು ಒಂದ್ಸತಿ ಆದ್ರೂ ಬಂದು ಭೇಟಿ ನೀಡಿಲ್ಲ ಅಂದ್ರೆ, 1 ಟೈಮು ಬಂದಿಲ್ಲ ಅಂದ್ರೆ, ಸೊ ಕೂಡಲೇ ಬನ್ನಿ, ಒಂದ್ಸತಿ ಭೇಟಿ ನೀಡಿ. ನೀವು ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗ್ತೀರಾ ಅಂತ ಅವರು ಹೇಳ್ತಾರೆ. ಮತ್ತೆ ಇಲ್ಲಿ ಸ್ಥಳೀಯವಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂತ ಒಂದು ಅಂಗಡಿ ಅಂತಾನೆ ಹೇಳ್ಬೋದು. ಸೊ ಗುಣಮಟ್ಟ ಒಂದು ಮಟನ್ನು, ಶುಚಿ ರುಚಿ, ಕ್ಲೆನ್ಲಿನೆಸ್ಗೆ ಹೆಸರುವಾಸಿಯಾಗಿರುವಂತ ಒಂದು ಸ್ಟಾಲ್ಸ್ ಅಂತಾನೆ ಹೇಳ್ಬೋದು. ಫಸ್ಟು ಒಂದು ಸಣ್ಣ ಅಂಗಡಿ ಇತ್ತು ಅವರ ತಂದೆ ಪಾಪಣ್ಣ ಅವರು ಮಾಡಿದಾಗ. ಅದಾದ್ಮೇಲೆ ಅವ್ರ ಮಗ ಅವರು ಅದನ್ನ ಇಂಪ್ರೂವ್ಮೆಂಟ್ ಮಾಡುವ ಮುಖಾಂತರ 2ನೇ ಅಂಗಡಿ ಆಯ್ತು. 2ರಿಂದ ಇಲ್ಲಿ 3 ಅಂಗಡಿವರೆಗೂ ನೀವು ನೋಡ್ತಾ ಇದ್ದೀರಾ. 2 ದೊಡ್ಡ ಅಂಗಡಿಗಳು ಇವಾಗ ಸ್ಟಾರ್ಟ್ ಆಗಿದೆ, ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ನೀವು ಭೇಟಿ ನೀಡಿ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಸಿಟಿ ರೌಂಡ್ಸ್ ಕಾರ್ಯಕ್ರಮದಲ್ಲಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.